ಇಲಾಖೆ ಮತ್ತು ಜಿಲ್ಲಾ ಸಂಯುಕ್ತ ಆಶ್ರಯಗಳು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಬೇಕು. ಸಹಸ್ರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಂದು ನಾನು ಕೂಡ ಭಾಗವಹಿಸಿ ತುಂಬಾ ಸಂತೋಷ ಅಂತಂದ್ರೆ ಏನು ಯೋಗದ ಮಹತ್ವ ಇದೆ. ಅದು ಸ್ಥಳೀಯ ಮಟ್ಟದಲ್ಲ ಅಷ್ಟೇ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅದರ ಒಂದು ಸದ್ಪರಿಣಾಮ ಮತ್ತು ಸದುಪಯೋಗದ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ಈ ಒಂದು ದಿನಾಚರಣೆ ಆಗ್ತಾರೆ. ಮತ್ತು ಎಲ್ಲರಲ್ಲಿ ವಿನಂತಿ ಏನಂತ ತಮ್ಮ ದಿನನಿತ್ಯದ ಚಟುವಟಿಕೆ ಅಟ್ಲೀಸ್ಟ್ ಒಂದು ಅರ್ಧ ತಾಸು, half an hour to 45 minutes ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಒಂದು ಸದೃಢತೆಗೆ ತುಂಬಾ ಸಹಕಾರಿಯಾದ. ನಾನು ಕೂಡ ನಾನು ಯೋಗದ ಕೆಲವು ಆಸನಗಳನ್ನ ನಾನು ಮಾಡ್ತೀನಿ ಮತ್ತು ಅದನ್ನು ಕೂಡ ಮುಂದುವರಿಸ್ತೀನಿ. ದೇಹ ಶೀತಲವಾಗಬೇಕು. ಹಾಗೆ ಮತ್ತೊಂದು ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಿ. ಸ್ವಲ್ಪ ಶ್ವಾಸ ಪ್ರಶ್ವಾಸ ಪ್ರಕ್ರಿಯೆಯ ಮೇಲೆ ತಮ್ಮ ಮನಸ್ಸು ಪ್ರತಿ ಶ್ವಾಸ ಪ್ರಶ್ವಾಸದ ಜೊತೆ ಸ್ಮರಣೆ ಮಾಡುವ ಪ್ರಯಾಸ. ವಿಚಾರದೊಂದಿಗೆ ಭಾವ, ಶುದ್ಧವಾದ ಭಾವ, ಪ್ರೇಮವಾದ ಭಾವ. ಭಗವಂತನಲ್ಲಿ ಭಕ್ತಿ, ಪ್ರೇಮ ಸಮ್ಮಿಳಿತವಾಗಿದೆ. ಇಂತಹ ಪವಿತ್ರವಾದ ವಿಚಾರ, ಶುದ್ಧವಾದ ಭಾವನೆಗಳ ಮೇಲೆ ಮನಸ್ಸನ್ನು ನಿಲ್ಲಿಸಿ ತಸ್ಯವಾಚಕ ಪ್ರಣವಃ. ಈಶ್ವರ ಪ್ರಣವ ಸ್ವರೂಪಿ. ಪ್ರಣವ ಧಾರಣೆಯೇ ಈಶ್ವರನ ಧಾರಣೆ. ಧ್ಯಾನ ಯೋಗಾಭ್ಯಾಸದ ಅತ್ಯಂತ ಮುಖ್ಯವಾದಂತಹ ಅಂಗ. ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ನಮಗೆ ಆತ್ಮಾನುಭೂತಿಯನ್ನು ನೀಡುವಂತಹ ಸಾಧನ ಯೋಗವೇ ಧ್ಯಾನ. ಧ್ಯಾನದಿಂದಲೇ ಯೋಗ. ಇಂತಹ ಶಾಂತ ಪವಿತ್ರ ಮನಸ್ಸಿನೊಂದಿಗೆ ನಾವೆಲ್ಲ ಸತ್ಸಂಕಲ್ಪವನ್ನು ಮಾಡೋಣ. ನಾವು ನಮ್ಮ ಮನಸ್ಸನ್ನು ಸದಾ ಶಾಂತವಾಗಿ ಸಂತುಲಿತವಾಗಿಟ್ಕೊಳ್ಬೇಕು. ಶಾಂತವಾದ ಮನಸ್ಸಿನಲ್ಲಿಯೇ ಆತ್ಮದ ವಿಕಾಸ. ನಮ್ಮ ಬಗ್ಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಕೆಲಸಕ್ಕೆ, ನಾವು ಜೀವಿಸುವ ಸಮಾಜಕ್ಕೆ ಮತ್ತು ಈ ಸಂಪೂರ್ಣ ಜಗತ್ತಿಗೆ, ಮಾನವ ಕಲ್ಯಾಣಕ್ಕೆ, ನಾವು ದೇಶದ ಪ್ರಗತಿ, ಮಾನವ ಕಲ್ಯಾಣಕ್ಕೆ ನಮ್ಮ ಅಳಿವು ಸೇವೆಯನ್ನು ನೀಡುವ ನಿತ್ಯ ಯೋಗಾಭ್ಯಾಸವನ್ನು ಕೈಗೊಳ್ಳುವ ಸಂಕಲ್ಪದೊಂದಿಗೆ ಶಾಂತಿ ಮಂತ್ರದ ಪಠಣೆಗಾಗಿ ನಮಸ್ಕಾರ ಮುದ್ರೆಯಲ್ಲಿ 2 ಕೈಗಳ ತೆಗೆದುಕೊಂಡು ಬನ್ನಿ. ಶಾಂತಿ ಪಾಠವನ್ನು ಮಾಡೋಣ. ನಮಸ್ಕಾರ ಮಂತ್ರ. ಕಣ್ಣುಗಳನ್ನು ಮುಚ್ಚಿ ಶ್ವಾಸವನ್ನು ತೆಗೆದುಕೊಳ್ಳಿ.